ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತೇನೆ ಅಂದರೆ, ಮೊದಲಿಗೆ ಚಿಕನ್, 3 ಹಸಿಮೆಣಸು, ಕರಿಬೇವು, ಅರ್ಧ ಲಿಂಬೆಹಣ್ಣು, 1 ಈರುಳ್ಳಿ, ಹಾಗೆ ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿಯನ್ನು ನಾನು 2 ಸ್ಪೂನ್ ತಗೊಂಡಿದ್ದೇನೆ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ. ಹಾಗೆ ಪೆಪ್ಪರ್ ಪುಡಿಯನ್ನು ತಗೊಂಡಿದ್ದೇನೆ. 1 ಗ್ಲಾಸ್ ನೀರು ಮತ್ತು ಎಣ್ಣೆ ತಗೊಂಡಿದ್ದೇನೆ. ಆಯಿತಾ, ಎಣ್ಣೆ ಹಾಕ್ತಾ ಇದ್ದೆ ಬಾಣಲೆಗೆ. ಎಣ್ಣೆ ಕಾದಿದೆ. ಆಯಿತಾ, ಕಾದ ಎಣ್ಣೆಗೆ 3 ಹಸಿಮೆಣಸು, ಒಂದಿಷ್ಟು ಕರಿಬೇವು, ಹಾಗೆ 1 ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ. ಆಯಿತಾ, ಅದಕ್ಕೆ ಈಗ ಬೆಳ್ಳುಳ್ಳಿ ಹಾಕ್ತೇನೆ. ಬೆಳ್ಳುಳ್ಳಿ ಸಹ ಫ್ರೈ ಆಗಬೇಕಲ್ಲ ಚಂದ, ಹಾಗೆ ಇದು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಕೂಡ ಹೋಗ್ಬೇಕು. ಅದಕ್ಕೆ ಇದು ಸಹ ಹಾಕ್ತಾ ಇದ್ದೇನೆ. ಈ ಸಿಮ್ಮಲ್ಲಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದಿಷ್ಟು ಅರಿಶಿನ ಹಾಕಬೇಕು. ನೋಡಿ, ಅರ್ಧ ಸ್ಪೂನ್ ಅರಿಶಿನ. ಓಕೆ, ಇದು ಏನಂದರೆ ಪೆಪ್ಪರ್ ಪುಡಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಸೊ ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಖಾರ ನಿಮ್ಮ ಹಸಿಮೆಣಸು ತಕ್ಕಂತೆ ಇರಬೇಕು. ನಾನು ಅದಕ್ಕೆ ಅರ್ಧ 1 ಚಮಚ ಹಾಕ್ಕೊಂಡಿದ್ದೇನೆ. ಫುಲ್ಲು 1 ಸ್ಪೂನು ಪೆಪ್ಪರ್ ಪುಡಿ ಹಾಕಿದ್ದೇನೆ. ಹಾಕ್ಬಿಟ್ಟು ಒಂದ್ಸಲ ಚಂದ ಹೀಗೆ ಮಿಕ್ಸ್ ಮಾಡಿ. ಆಯಿತಾ, ನೋಡಿ, ಹೀಗೆ ಒಂದ್ಸಲ ಚಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ಏನು ಮಾಡ್ಬೇಕು ಗೊತ್ತಾ, ಈ ಚಿಕನ್ ಇರ್ತದಲ್ಲ, ಚಿಕನ್ನ ಹಾಕ್ಬೇಕು. ಮಾತ್ರ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇಟ್ಕೋಬೇಕು. ಚಿಕನ್ನ ಒಂದ್ಸಲ ಫುಲ್ಲು ಮಿಕ್ಸ್ ಮಾಡಿ. ಆಯಿತಾ, ಅಂದರೆ ನಾವು ಮಾಡಿದಂಥ ಪೆಪ್ಪರೆಲ್ಲ ಹಾಕಿದ್ದೇವಲ್ಲ, ಅದೆಲ್ಲ ಹಿಡಿಬೇಕು, ಚಿಕನ್ನಿಗೆ ಚಂದ ಹಿಡಿಬೇಕು. ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ. ನೋಡಿ, ಉಪ್ಪು ಹಾಕ್ತಾ ಇದ್ದೆ ನಾನೀಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಕು. ಇಷ್ಟೇ. ನನ್ನ ಚಿಕನ್ ಕಮ್ಮಿ ಅಲ್ಲ, ನಿಮಗೆ ಚಿಕನ್ ಇಷ್ಟಂತ ಬೇಕು ಅಂತ ಗೊತ್ತಾಗ್ತದಲ್ಲ. ಮತ್ತು ನಮ್ಮನೇಲಿ ಖಾರ ಅಂದರೆ ಮಗುವಿಗೆ ತಿನ್ನಿಸೋದಿದ್ರೆ ಖಾರ ಕಮ್ಮಿ ಹಾಕಿ ಫ್ರೆಂಡ್ಸ್. ಮಕ್ಕಳಿಗೆ ತಿನ್ನಿಸುವಾಗ ಖಾರ ಇರಬಾರ್ದು. ನನ್ನ ಮಗನಿಗೆ ತುಂಬ ಖಾರ ಅಲ್ಲಾದರೆ ಎದೆ ಉರಿ ಬರ್ತದಲ್ಲ, ಸೊ ನಾನು ಅದಕ್ಕೆ ಅವನಿಗೋಸ್ಕರ ಖಾರ ಕಮ್ಮಿ ಹಾಕೋದು. ಸ್ವಲ್ಪ ನೋಡಿ, ಹೀಗೆ ಕಲರ್ ಚೇಂಜ್ ಆಗ್ತಾ ಉಂಟು. ಕಾಣಿಸ್ತಾ ಇದೆಯಲ್ಲ, ಚೆಂದ ಬೇರೆ ಕಲರ್ ಬಂದಿದೆ ನೋಡಿ. ಹೀಗೆ ಅರ್ಧ ಲಿಂಬೆಹಣ್ಣು ಉಂಟಲ್ಲ, ಹೀಗೆ ಹಿಂಡಿ, ಚಂದ ಸುಟ್ಟು ಹಿಂಡಿ. ನೀರು ಆರೋವರೆಗೆ ಬೇಯಿಸ್ಕೊಳ್ಳಿ. ನಾ ಇವಾಗ ಲಿಡ್ ಮುಚ್ಕೊತೀನಿ. ಆಯಿತು ನೋಡಿ, ಎಷ್ಟು ಚಂದ ಕಲರ್ ಬಂತಲ್ಲ. ಪೆಪ್ಪರ್ ಡ್ರೈ ರೆಡಿ ಆಯಿತು. ಟೇಸ್ಟ್ ಮಾಡ್ತೇನೆ ಈಗ. ಸೂಪರ್ ಉಂಟು. ಹುಳಿ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ತಿನ್ಬೇಕನ್ಸುತ್ತೆ. ಪೀಸು ಬೆಂದಿದೆ ನೋಡಿ. ನಾವಿವಾಗ ಪೆಪ್ಪರ್ ಡ್ರೈ ನಾನು ತಿಂದೆ, ವರ್ಷನೂ ತಿಂದರು. ಇದನ್ನು ನೀವು ಚಪಾತಿ ಜೊತೆಗೆ ಅಥವಾ ರೋಟಿ ಜೊತೆಗೆ, ದೋಸೆಗಳ ಜೊತೆಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಓಕೆನಾ, ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.